ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸುನಿಲ್ ಪ್ರಿಯಾ ಲಾಗ್. ಇದು ಮಂಗಳವಾರದ ಲಾಗ್. ನೆನ್ನೆ ಸ್ವಲ್ಪ ಗಾನ ಹಠ ಮಾಡ್ತಾ ಇದ್ಲು, ಇಲ್ಲೇ ಬನ್ನಿ ಅಂತ ಹೇಳಿ. ಆಗಾಗ ಅಮ್ಮ ಮನೆಗೆ ಬಂದಿದ್ವಿ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಚಾಪೆ ಎಲ್ಲ ಎತ್ತಾಕ್ತಾ ಇದ್ದೆ. ಅಷ್ಟರಲ್ಲಿ ಅಮ್ಮ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಟ್ರು. ಬಿಸಿನೀರು ಕುಡಿತಾ ಹೊರಗಡೆ ಕೂತಿದ್ದೆ. ಆಹಾ, ಇಷ್ಟು ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ತುಂಬಾ ಚಳಿನೂ ಕೂಡ ಆಗ್ತಾಯಿತ್ತು. ಹಿಮನೂ ತುಂಬಾ ಸುರಿತಾ ಇತ್ತು. ಆದ್ರೂ ಹಳ್ಳಿ ವಾತಾವರಣನೇ ಒಂಥರ. ತುಂಬಾ ಇಲ್ಲಿ ತೆಂಗಿನ ಮರ ಎಲ್ಲ ಇರೋದ್ರಿಂದ ಗಾಳಿ ಅಂತೂ ಚೆನ್ನಾಗಿ ಬೀಸ್ತಾ ಇತ್ತು. ಇನ್ನು ಅಮ್ಮನೂ ಏನೇನು ಗಿಡ ಹಾಕಿದ್ದಾರೆ ಅಂತಂತೇಳಿ ಒಂದು ರೌಂಡ್ ಎಲ್ಲ ನೋಡ್ತಾ ಇದೆ. ನಮ್ಮಮ್ಮ ಅಂತೂ ಹೂವಿನ ಗಿಡ, ಮೆಣಸಿನ್ಕಾಯಿನ ಗಿಡ, ಪಪ್ಪಾಯ ಗಿಡ ಎಲ್ಲ ಹಾಕಿದ್ದಾರೆ. ನಮಗೆ ಪಪ್ಪಾಯ ಅಂತೂ ತುಂಬಾ ತಿಂತೀವಿ. ಇಲ್ಲಿಂದನೇ ತೊಗೊಬರೋದು. ಒಂದು 3-4 ಗಿಡ ಹಾಕಿದ್ದಾರೆ. ಇನ್ನು ಬಾಳೆ ಗಿಡನೂ ಹಾಕಿದ್ದಾರೆ. ಇನ್ನು ನಾನು ಆ ರೌಂಡ್ ಹಾಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಚಿಂಟು ಕೂಡ ಎದ್ದಿದ್ದ. ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದೆ. ಅಷ್ಟರಲ್ಲಿ ಅಮ್ಮ ತಿಂಡಿಗೆ ಅಂತೇಳಿ ಇಡ್ಲಿ ಮತ್ತು ಚಟ್ನಿ ಮಾಡಿದ್ರು. ಇನ್ನೊಂದು ಲೋಟ ಕಾಫಿ ಮಾಡಿಕೊಟ್ರು. ಕುಡಿದು ಇನ್ನು ಮನೆಗೆ ಬಂದ್ವಿ. ಇನ್ನು ಮಟನ್ ತೊಗೊಬಂದು ಅಡುಗೆ ಮಾಡೋಣ ವಸ್ತು ಹುಡ್ಕೋ ಅಂತ ಹೇಳಿ ನೋಡಿದ್ರೆ ಮಟನ್ ಅಂಗಡಿ ಹತ್ರ ಅಂತೂ ತುಂಬಾ ರಶ್ ಇತ್ತು. ಈ ರಶಲ್ಲಿ ಹೆಂಗಪ್ಪ ಮಟನ್ ತೊಗೊಬಂದು ನಾವು ಅಡುಗೆ ಮಾಡೋದು, ಎಷ್ಟೊತ್ತಾಗುತ್ತೋ ಏನೋ ಅಂತ ಅಂದ್ಕೊಂಡೆ. ನಮ್ಮ ಮನೆಯವ್ರು ನಾನು ಮಟನ್ ತೊಗೊಬರ್ತೀನಿ, ಅಷ್ಟರಲ್ಲಿ ನೀನು ಮಸಾಲೆಗೆಲ್ಲ ರೆಡಿ ಮಾಡ್ಕೊ ಅಂತ ಹೇಳಿದ್ರು. ಇನ್ನು ಅವ್ರು ಬರೋ ಅಷ್ಟರಲ್ಲಿ ನಾನು ಕೂಡ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡೆ. ಅಷ್ಟೆಲ್ಲ ಹಂಗೋ ಹಿಂಗೋ ಅವರು ಕೂಡ ಆ ರಶಲ್ಲಿ ಹೋಗಿ ಮಟನ್ ತೊಗೊಬಂದರು. ಚಿಕನ್ ಏನು ಮಾಡಿರಲಿಲ್ಲ, ಓನ್ಲಿ ಮಟನ್ ಸಾಂಬಾರು ಅಷ್ಟೇ ಮಾಡಿದ್ದೆ. ಆ ಮಟನ್ ಸಾಂಬಾರು ಮಾಡಿಲ್ಲ ಅಂತಾರೆ ವಸ್ತು ಹುಡ್ಕಂತ ಅನ್ನಿಸ್ಕೊಳ್ಳೋದಿಲ್ಲ. ಇವತ್ತಂತೂ ಮಟನ್ದೇ ಅವ, ಚಿಕನ್ ಅಷ್ಟರಲ್ಲೇ. ಇನ್ನು ನಾನು ಕೂಡ ಸಾಂಬಾರನ್ನ ಮಾಡಿದೆ. ಯಾರ ದೃಷ್ಟಿನೂ ತಾಕಬಾರ್ದು ಅಂತೇಳಿ ಚಾಕು ಕೂಡ ಅದ್ದೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನನ್ನ